ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪ ಹೇ ಕನ್ನಡ ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ನೋಡ್ತಾ ಇರ್ಬೋದು ಲೈನಿಂಗ್ ಅಂದರೆ ಲೈನಿಂಗ್ ಬ್ಲೌಸನ್ನು ಕಟ್ ಮಾಡೋದು, ಅದು ಬೋಟ್ ನೆಕ್ ಬ್ಲೌಸ್ ಸ್ನೇಹಿತರೆ. ಇಲ್ಲಿ ಕಟ್ ಮಾಡಿದ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿ ಒಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ಏನಪ್ಪ ಅಂದರೆ ಸ್ಟಾರ್ಟಿಂಗು ನಾನು ಯಾವ ರೀತಿ ಅಳತೆ ಮಾಡ್ಕೊತೀನಿ ಅದೊಂದು ತೋರಿಸ್ಕೊಟ್ಬಿಡ್ತೀನಿ. ನಾನು ಪ್ರತಿ ಸಲವೂ ನಾನು ಅಳತೆ ಮಾಡ್ಕೊಳ್ಳೋದು ಬ್ಯಾಕ್ ಪಾರ್ಟ್. ಅಂದರೆ ಎಲ್ಲರೂ ಅಷ್ಟೇ, ಸ್ಟಾರ್ಟಿಂಗು ಪ್ರತಿ ಸಲ ಭುಜದಿಂದ ಕೆಳಗಡೆ ಏನು ಟಕ್ಸ್ ಪಾಯಿಂಟ್ ಹಿಡಿದಿರ್ತೀವಲ್ವ, ಕರೆಕ್ಟಾಗಿ ಅಲ್ಲಿಂದ ಟೇಪಿಂದ ಅಳತೆ ಮಾಡ್ಕೊಳ್ಳಿ. ಎಷ್ಟು ಬರುತ್ತೋ ನೋಡ್ಕೊಂಡ್ಬಿಟ್ಟು ಅದ್ರ ತಕ್ಕಂಗೆ ಮತ್ತು ಒಂದು ಇಂಚನ್ನು ಆ್ಯಡ್ ಮಾಡ್ಕೊಳ್ಳಿ. ಪ್ಲಸ್ 1 ಇಂಚ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಲೈನಿಂಗ್ ಬ್ಲೌಸ್ಗೋಸ್ಕರ. ಇಲ್ಲಿ ನೋಡ್ತಿರ್ಬೋದು ನನಗೆ 12 ಇಂಚ್ ಬಂತು ಸ್ನೇಹಿತರೆ. ಅದಕ್ಕೆ ಪ್ಲಸ್ 1 ಇಂಚ್ ಆ್ಯಡ್ ಮಾಡಿಕೊಂಡು 13 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಇವಾಗೆಲ್ಲ ಓಪನ್ ಮಾಡಿಕೊಂಡು ಮಧ್ಯೆ ಫೋಲ್ಡ್ ಇರುತ್ತೆ ಅಲ್ವ, ಅದು ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಕರೆಕ್ಟಾಗಿ ನೋಡ್ಕೊಂಡು ಹಾಕೋಬೇಕು. ಯಾವಾಗಲೂ ಏನಪ್ಪ ಅಂದರೆ ಸ್ಲೀವ್ಸಿಗೆ ನೋಡ್ಕೋಬೇಕು ಬಟ್ಟೆ. ನಾನಿಲ್ಲಿ ಈ ಪ್ರತಿ ಸಲವೂ ಸ್ಲೀವ್ಸ್ಗೆ ಕಟ್ ಮಾಡಿ ಎತ್ತಿಟ್ಕೊಂಡಾದ್ಮೇಲೆ ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊತಿದ್ದೆ. ಬಟ್ ಇಲ್ಲಿ ಎಕ್ಸ್ಟ್ರಾ ಇದೆ ಲೈನಿಂಗು, ಬಾಡಿ ಚಿಕ್ಕದಿರೋದ್ರಿಂದ ಆರಾಮಾಗಿ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಇವಾಗ ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊತಿದ್ದೀನಿ. ನೋಡ್ತಿರ್ಬೋದು, ಇವಾಗ ಬ್ಯಾಕ್ ಪಾರ್ಟನ್ನು ಅಳತೆ ಮಾಡ್ಕೊತೀನಿ. ಬ್ಯಾಕ್ ಪಾರ್ಟು ಕರೆಕ್ಟಾಗಿ ನಮಗೆ ರೆಡಿ ಬಂದು 12.5 ಇಂಚ್ ಬರುತ್ತೆ ಅಲ್ವಾ, ಪ್ಲಸ್ 1 ಇಂಚನ್ನು ಆ್ಯಡ್ ಮಾಡ್ಕೊಳ್ಳಿ. ನೀವು ಫೋಲ್ಡ್ ಮಾಡಿ ಹೊಲಿಬೇಕು ಅಂತ ಏನಾದರೂ ಇತ್ತು ಅಂದರೆ ಈ ಫೋಲ್ಡಿಂಗಿಗೆ ಬಟ್ಟೆ ಬಿಟ್ಕೊಂಡು ಆಮೇಲೆ ಎಕ್ಸ್ಟ್ರಾ ಅನ್ನೋದು ಬಿಟ್ಕೋಬೇಕಾಗುತ್ತೆ. ಆವಾಗ 1/2 ಇಂಚ್ ಮೇಲೆ ಶೋಲ್ಡ್ರಿಗೆ ಅಟ್ಯಾಚ್ ಮಾಡೋಕ್ಕೆ ಬಿಟ್ಕೊಂಡ್ರೆ ಸಾಕಾಗುತ್ತೆ. ಬಟ್ ಇಲ್ಲಿ ನಾನು ಕೆಳಗಡೆ ಸ್ಟಿಚ್ ಮಾಡಿ ಮೇಲ್ಗಡೆ ಶೋಲ್ಡರ್ ಸ್ಟಿಚ್ ಮಾಡಲಿಕ್ಕೆ 1/2 ಇಂಚ್ ಹೋಗುತ್ತೆ. ಟೋಟಲಾಗಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ಬಿಟ್ಟು ನಾನು ಸ್ಟಿಚ್ ಮಾಡ್ತೀನಿ. ಎಕ್ಸ್ಟ್ರಾ ಆಮೇಲೆ ನಾನು ಪಟ್ಟಿ ಮಾಡಬೇಕಲ್ವ ಬ್ಯಾಕ್ ಸೈಡು, ಆವಾಗ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಕೊಂಡು ಪಟ್ಟಿ ಮಾಡಿಬಿಟ್ಟು ಸ್ಟಿಚ್ ಹಾಕ್ತೀನಿ. ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ವಿಡಿಯೋದಲ್ಲಿ ಯಾವ ರೀತಿ ಬ್ಯಾಕ್ ಪಾರ್ಟು ಸ್ಟಿಚಿಂಗ್ ಮಾಡೋದು ಅಂತಂದ್ಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು, ನಾವು ಕಾಜಾ ಪಟ್ಟಿ ಕಡೆಯಿಂದ ನಾವು ಏನಾದ್ರೂ ಅಳತೆ ತೊಗೊಳೋದಾದರೆ ಅದು ಎಷ್ಟು ಬರುತ್ತೋ ಅಷ್ಟೇ ತೊಗೊಬೇಕಾಗತ್ತೆ. ನನಗೆ 8 ಇಂಚ್ ಬರ್ತಾ ಇದೆ. ನಾವು ಉಕ್ಸ್ ಪಟ್ಟಿ ಕಡೆಯಿಂದ ತೊಗೋಬಾರ್ದು. ಏನಕ್ಕೆ ತೊಗೋಬಾರ್ದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಿರ್ಬೋದು, ನಮಗೆ 8 ಇಂಚು ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ, ಪ್ಲಸ್ 2 ಇಂಚು ಮಾರ್ಜಿನ್ಗೋಸ್ಕರ. ಈ ರೀತಿ ಎಕ್ಸ್ಟ್ರಾ ಬಟ್ಟೆ 2 ಇಂಚ್ ಬಿಟ್ಕೋಬೇಕಾಗುತ್ತೆ. ಬಟ್ಟೆನಾದರೂ ಶಾರ್ಟೇಜ್ ಇತ್ತು ಅಂದರೆ 1.5 ಇಂಚ್ ಆದರೂ ಬಿಟ್ಕೊಳ್ಳಿ, ಏನು ಅಡ್ಡಿ ಇಲ್ಲ. ನನಗಿಲ್ಲಿ ಬಟ್ಟೆ ಆರಾಮಾಗಿ ಆಗುತ್ತೆ, ಅದಕ್ಕೋಸ್ಕರ ನಾನು 2 ಇಂಚ್ ಬಿಟ್ಕೊಂಡಿದ್ದೀನಿ. ನಾನಿಲ್ಲಿ ಹೇಳ್ದಂಗೆ 1/2 ಇಂಚು ಅಂದರೆ ಉಕ್ಸ್ ಪಟ್ಟಿ ಕಡೆಯಿಂದ ನಾನು ಏನಕ್ಕೆ ಅಳತೆ ತೊಗೊಂಡಿಲ್ಲ ಅಂತಂದರೆ, ಇಲ್ಲಿ ನೀವು ಅಳತೆ ಮಾಡ್ಕೊಂಡು ಆದಮೇಲೆ 1/2 ಇಂಚ್ ಡೌನ್ ಬರುತ್ತೆ, ಅಂದರೆ 1/2 ಇಂಚ್ ಕಡಿಮೆ ಸಿಗುತ್ತೆ. ಹಾಗಾಗಿ ನಾನಿಲ್ಲಿ 1/2 ಇಂಚು ಕಡಿಮೆ ಬಂದಾಗ ನಾವು 1/2 ಇಂಚ್ ಸೇರಿಸ್ಕೋಬೇಕಾಗತ್ತೆ. ನಾವು ಕಾಜಾ ಪಟ್ಟಿ ಕಡೆಯಿಂದ ತೊಗೊಳೋದಾದರೆ 1/2 ಇಂಚು ಎಕ್ಸ್ಟ್ರಾ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಎಷ್ಟು ಬರುತ್ತೋ ಅಷ್ಟನ್ನು ತೊಗೊಂಡ್ರೆ ಮುಗೀತು. ಆ ಕಡೆ 8 ಇಂಚ್ ಬಂತೆ ಅಲ್ವಾ, ಈ ಕಡೆ ಉಕ್ಸ್ ಪಟ್ಟಿ ಕಡೆಯಿಂದ ನನಗೆ ಕರೆಕ್ಟಾಗಿ 7.5 ಇಂಚ್ ಬರುತ್ತೆ. ಅದಕ್ಕೆ ಅರ್ಧ ಇಂಚು ಡೌನ್ ಆಗಿಬಿಡುತ್ತೆ ಅಲ್ಲಿ. ಹಾಗಾಗಿ ಅಲ್ಲಿ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ತಿರ್ಬೋದು, ಸೊಂಟದ ಒಂದು ಬ್ಯಾಕ್ ಪಾರ್ಟಲ್ಲಿ ಸೊಂಟ ಕೆಳಗಡೆ ಎಷ್ಟು ಬರುತ್ತೆ ನೋಡ್ಕೊಂಬಿಟ್ಟು 7 ಇಂಚ್ ಬಂದರೆ ಪ್ಲಸ್ 1 ಇಂಚು 8 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಳಿ. ಏನಕ್ಕಪ್ಪ ಅಂತಂದರೆ ಬ್ಯಾಕಲ್ಲಿ ನಾವು ಟಕ್ಸ್ ಪಾಯಿಂಟ್ ಹಿಡಿತೀವಲ್ವ, ಅದಕ್ಕೋಸ್ಕರ. ಪ್ಲಸ್ 2 ಇಂಚು ಮಾರ್ಜಿನ್ಗೆ ಈ ರೀತಿ ಮಾರ್ಕ್ ಹಾಕ್ಕೊಂಡ್ಬಿಟ್ರೆ ನೀವು ಪರ್ಫೆಕ್ಟ್ ಆದ ಒಂದು ಬ್ಲೌಸು ರೆಡಿಯಾಗುತ್ತೆ. ಅವ್ರು ಕೊಟ್ಟಿರುವಂಥ ಅಳತೆ ಪ್ರಕಾರ ಬ್ಲೌಸ್ ಅನ್ನೋದು ಸ್ಟಿಚ್ ಮಾಡ್ಬೋದು. ನೋಡ್ತಿರ್ಬೋದು, ಇವಾಗ ನಾನು ಕರೆಕ್ಟಾಗಿ ಎಷ್ಟಪ್ಪ ಅಂತಂದರೆ ಇದನ್ನು ಅಳತೆ ಮಾಡ್ಕೊತೀನಿ. ಶೋಲ್ಡ್ರ್ ಎಷ್ಟು ತೊಗೋಬೇಕು, ಹಾರ್ಮೋಲ್ ಎಷ್ಟು ತೊಗೋಬೇಕು ಅಂತಂದ್ಬಿಟ್ಟು ಅಳತೆ ಮಾಡ್ಕೊತೀನಿ. ಶೋಲ್ಡ್ರ್ ಬಂದು ಕರೆಕ್ಟಾಗಿ ನಮಗೆ 8 ಇಂಚು ಚೆಸ್ಟಿಗೆ 6.5 ಇಂಚ್ ಆಗುವಷ್ಟು ಶೋಲ್ಡ್ರ್ ತೊಗೊಳ್ಳಿ. ಹಾರ್ಮೋಲ್ ಎಷ್ಟು ತೊಗೋಬೇಕಪ್ಪ ಅಂತ ಹೇಳೋದಾದರೆ ಅದನ್ನು ಕೂಡ ಅಳತೆ ಮಾಡಿ ತೋರಿಸ್ತೀನಿ. ಹಾರ್ಮೋಲ್ ಕೂಡ ಸೇಮೇ 6.5 ಇಂಚ್ ಆಗುವಷ್ಟು ಹಾರ್ಮೋಲ್ ತೊಗೊಳ್ಳಿ. 6.5 ಇಂಚು ಶೋಲ್ಡ್ರು, 6.5 ಇಂಚು ಹಾರ್ಮೋಲು. ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗಳಿಗೆ ಇದೇ ಮೆಥಡ್ ಫಾಲೋ ಆಗುತ್ತಾ, ಇದೇ ಒಂದು ಚಾರ್ಟು ಫಾಲೋ ಆಗುತ್ತಾ ಅಂತ ಅನ್ಕೋಬೋದು. ಇಲ್ಲ, ಕೆಲವೊಂದು ಬ್ಲೌಸ್ಗಳಿಗೆ ಹಾರ್ಮೋಲ್ ಅನ್ನೋದು ಇನ್ನೂ ಎಕ್ಸ್ಟ್ರಾ ಇಟ್ಕೋಬೇಕಾಗುತ್ತೆ. ಯಾಕಂದರೆ ಕಂಕಳೆಲ್ಲ ಸ್ವಲ್ಪ ಲೂಸಾಗಿ ಬೇಕಾಗಿರುತ್ತೆ, ಅವರಿಗೆಲ್ಲ ಜಾಸ್ತಿ
ದಪ್ಪ ಇರೋರಿಗೆಲ್ಲರಿಗೂ 7 ಇಂಚ್ವರೆಗೂ ಇಟ್ಕೋಬೇಕಾಗುತ್ತೆ. ಮತ್ತು ಶೋಲ್ಡ್ರ್ ಕೂಡ ಅಷ್ಟೇ 7 ಇಂಚ್ ಆಗುವಷ್ಟು ನಾವು ಶೋಲ್ಡ್ರ್ ಕೂಡ ಇಟ್ಕೊಳ್ಳೋ ಒಂದು ಬ್ಲೌಸ್ ಕೂಡ ಇರುತ್ತೆ. ಇಲ್ಲಿ ನನಗೆ 6.5 ಇಂಚು ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಫ್ರಂಟಲ್ಲಿ ನಾರ್ಮಲ್ ನೆಕ್ಕು, ಬ್ಯಾಕಲ್ಲಿ ಮಾತ್ರ ಬೋಟ್ ನೆಕ್ಕು. ಇಲ್ಲಿ ನಾನು ನಾರ್ಮಲಾಗಿ ಈ ನಾರ್ಮಲ್ ಬ್ಲೌಸ್ಗೆ ಯಾವ ರೀತಿ ಮಾರ್ಕ್ ಮಾಡಿಕೊಂಡೆ ಅದೇ ರೀತಿ ನಾನು ಫ್ರಂಟಿಗೆ ಮಾರ್ಕ್ ಮಾಡಿಕೊಂಡೆ. ಬಟ್ ಅದರ ಅವಶ್ಯಕತೆ ಇಲ್ಲ. ಇಲ್ಲಿ 8 ಇಂಚ್ಗೆ ಕರೆಕ್ಟಾಗಿ ಮಾರ್ಜಿನ್ಗೆ ಬಿಟ್ಬಿಟ್ಟು ಎಕ್ಸ್ಟ್ರಾ 2 ಇಂಚ್ ಬಿಟ್ಟು ಕರೆಕ್ಟಾಗಿ ಒಂದು ಲೈನ್ ಹಾಕ್ಕೊಂಬಿಡಿ. ಈ ರೀತಿ ಬರಬೇಕು, ಅದು ನೋಡ್ತಾ ಇರ್ಬೋದು. ಈ ರೀತಿ ಬಂದರೆ ಬ್ಲೌಸು ನೀಟಾಗಿ ಬರುತ್ತೆ. 8 ಇಂಚ್ಗೆ ಮಾರ್ಕ್ ಮಾಡ್ಕೊಂಡೆ ಅಲ್ವಾ, ಇವಾಗ ಪ್ಲಸ್ 2 ಇಂಚು ಮಾರ್ಜಿನ್ಗೆ ಈ ರೀತಿ ಸ್ಟ್ರೇಟಾಗಿ ಲೈನ್ ಹಾಕ್ಕೊಳ್ಳಿ. ನಾವು ಟಕ್ಸ್ ಪಾಯಿಂಟ್ಗಳನ್ನು ಬಿಟ್ಟಿಲ್ಲ ಅಂತಂದರೆ ಬ್ಲೌಸು ಹಾಳಾಗೋ ಚಾನ್ಸ್ ಇರುತ್ತೆ, ಫಿಟ್ಟಿಂಗು ಹೆಚ್ಚು ಕಮ್ಮಿ ಆಗೋ ಚಾನ್ಸ್ ಇರುತ್ತೆ. ನಾವು ಟಕ್ಸ್ ಪಾಯಿಂಟು ಮೇನ್ ಇಂಪಾರ್ಟೆಂಟು, ಎಕ್ಸ್ಟ್ರಾ ಬಿಟ್ಕೊಳ್ಳೇಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಶೋಲ್ಡ್ರ್ ಬಂದು 3 ಇಂಚು, ಮಿಕ್ಕಿರುವಂಥ 3.5 ಇಂಚು ನನಗೆ ನೆಕ್ ಸಿಗುತ್ತೆ. ಇಲ್ಲಿ ಕರೆಕ್ಟಾಗಿ 3.5 ಇಂಚು ಇಲ್ಲ ಅಂದರೆ 4 ಇಂಚಾದರೂ ಇಟ್ಕೋಬೋದು. ನೀವು 3.5 ಇಂಚು ಇಟ್ಕೊಂಡ್ರೆ ಏನಾಗುತ್ತಪ್ಪ ಅಂತಂದರೆ ಟೈಟ್ ಆಗುತ್ತೆ. 4 ಇಂಚ್ ಇಟ್ಕೊಂಡ್ರೆ ಆವಾಗ ನಮಗೆ ಕಂಕ್ಳಿಗೂ ಬೋಟು ನೆಕ್ ಇಟ್ಟಿರ್ತೀವಲ್ವ ಅದಕ್ಕೂ ಟೈಟ್ ಅನ್ನೋದು ಸಿಗೋದಿಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ ಬ್ಲೌಸ್ ಅನ್ನೋದು. ಆ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ನಾವು ಈ ರೀತಿ ಒಂದು ಶೇಪ್ ಕೊಟ್ಟನೆ ಅಲ್ವಾ, ನೀವು ಬೇಕಾದರೆ ಈ ರೀತಿ ಬೇಕಾದರೂ ಕೊಡ್ಬೋದು. ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡಾದರೂ ನೀವು ಕೊಡ್ಬೋದು. ಇಲ್ಲಿ ಬಂದು ಕೆಳಗಡೆ ಬಂದು 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಬಿಟ್ಟು ಒಂದು ಶೇಪ್ ತೊಗೊಂಬಿಟ್ಟಿನಿ. ನಿಮಗೆ ಯಾವ ರೀತಿ ಶೇಪ್ ಬೇಕೋ ಅದೇ ರೀತಿ ನೀವು ತೆಗಿಬೋದು. ಈ ರೀತಿ 3 ಇಂಚ್ಗೆ ಕೆಳಗಡೆ ಬಿಟ್ಕೋತೀನಿ. ಬಿಟ್ಕೊಂಬಿಟ್ಟು ಮೇಲೆ ಮಿಕ್ಕಿರುವಂಥ ಒಂದು ಏನು ಸರ್ಕಲ್ ಇದೆ ಅಲ್ವಾ ಅದರಲ್ಲಿ ನಾನು ಶೇಪನ್ನು ತೆಕ್ಕೋಬೇಕಾಗುತ್ತೆ. ಈ ರೀತಿ ಕರೆಕ್ಟಾಗಿ ಒಂದು ಬಾಕ್ಸ್ ರೀತಿ ಮಾಡ್ಕೊಂಬಿಡಿ. ಬಾಕ್ಸ್ ರೀತಿ ಮಾಡ್ಕೊಂಡ್ವಿ ಅಂತಂದರೆ ನಮಗೆ ಅದ್ರ ಒಳಗಡೆ ನಾವು ಡಿಸೈನ್ ಮಾಡ್ಕೋಬೋದು. ಆ ರೀತಿ ಡಿಸೈನ್ ಮಾಡ್ಕೊಂಡ್ರೆ ಏನಾಗುತ್ತಪ್ಪ ಅಂದರೆ ಎಕ್ಸ್ಟ್ರಾ ಅನ್ನೋದು ನಮಗೆ ರೌಂಡು ಜಾಸ್ತಿ ಆಗೋದು ಆ ರೀತಿ ಎಲ್ಲ ಆಗೋದಿಲ್ಲ. ಇವಾಗ ನಮ್ಗೆ ಯಾವ ರೀತಿ ಬೇಕೋ ಅದೇ ರೀತಿ ನಾವು ಇಲ್ಲಿ ಶೇಪನ್ನು ಕೊಟ್ಕೊಂಬಿಡಿ. ರೌಂಡ್ ನೆಕ್ ಆಗಿರ್ಬೋದು, ಹನಿ ಡ್ರಾಪ್ಸ್ ಬೀಳುತ್ತಲ್ವ ಆ ರೀತಿ ಆಗಿರ್ಬೋದು, ಬಾಕ್ಸ್ ರೀತಿ ಆಗಿರ್ಬೋದು, ಸ್ಟಾರ್ ಥರ ಆಗ್ಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಒಂದು ಸಿಂಪಲ್ ಡಿಸೈನ್ ಆಗಲಿ ಕಟ್ಟಿಂಗಲ್ಲಿ ಮಾಡ್ಕೋಬೋದು. ನಾನು ಇದೇ ರೀತಿ ಮಾಡ್ಕೊಂಡಿದ್ದೀನಿ ರೌಂಡ್ ನೆಕ್ಕಲ್ಲಿ. ಇವಾಗ ಫೋಲ್ಡ್ ಮಾಡ್ಕೊತೀನಿ ಮಿಡ್ಲಲ್ಲಿ. ಫ್ರಂಟು ಬ್ಯಾಕು ಎರಡು ಒಂದೇ ಸಲ ಸಿಕ್ಬಿಡುತ್ತೆ ನಮಗೆ ಹಾರ್ಮಲ್ ಕಟ್ಟಿಂಗು. ಈ ರೀತಿ ಮಾಡ್ಕೊತೀನಿ. ಈ ರೀತಿ ಮಾಡ್ಕೊಂಡಾದಮೇಲೆ ನೀಟಾಗಿ ಫ್ರಂಟ್ಗೆ ಎಕ್ಸ್ಟ್ರಾ 1 ಇಂಚ್ ಅನ್ನೋದು ಬಿಟ್ಕೊಂಡ್ಬಿಟ್ಟು ಕಟ್ ಮಾಡ್ಕೋಬೇಕು. ಯಾಕಂತಂದರೆ ನಮಗೆ ಕ್ರಾಸ್ ಪಟ್ಟಿ ಅಲ್ಲೇ ಸಿಕ್ಬಿಡುತ್ತೆ. ಹಾಗಾಗಿ ಎಕ್ಸ್ಟ್ರಾ 1 ಇಂಚ್ ಫ್ರಂಟಿಗೆ ಬಿಟ್ಕೋಬೇಕಾಗತ್ತೆ. ಇವಾಗ ಹಾರ್ಮಲ್ ಕಟ್ಟಿಂಗ್ ಮಾಡ್ಕೊಂಬಿಡೋಣ. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ನನ್ನ ಒಂದು ಚಾನಲು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು. ಪ್ರತಿಯೊಂದು ವೀಡಿಯೋದಲ್ಲೇ ನಾನು ಇದೇ ಥರ ಹೇಳ್ತಾ ಹೋಗ್ತೀನಿ. ಇವ್ರದ್ದೇನಪ್ಪ ಅಂತ ಅಂದ್ಕೋಬೋದು. ಇಲ್ಲ ಹೇಳಿದ್ರೇ ಹೊಸ್ದಾಗಿ ನೋಡ್ತಾ ಇರ್ತಾರಲ್ವ ಅವರು ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ಮತ್ತು ನೆಕ್ಸ್ಟ್ ಬರುವಂಥ ವೀಡಿಯೋಗಳಿಗೆ ಅವ್ರಿಗೂ ಹೆಲ್ಪ್ ಆಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ ನೋಡೋದ್ರಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ 1 ಇಂಚನ್ನು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಫ್ರಂಟಿಗೆ 1 ಇಂಚ್ ಬೇಕಲ್ವ, ಕ್ರಾಸ್ ಪಟ್ಟಿ ನನಗೆ ಇಲ್ಲೇ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಕೆಳಗಡೆ ನನಗೆ ಬಟ್ಟೆ ಶಾರ್ಟೇಜ್ ಇದೆ, 1 ಇಂಚು ಸಿಗ್ತಾ ಇಲ್ಲ ಅಂತಂದರೆ ನೀವು ಆಮೇಲೆ ಕ್ರಾಸ್ ಪಟ್ಟಿನ ಎಕ್ಸ್ಟ್ರಾ ಇರುವಂಥ ಬಟ್ಟೆಯಲ್ಲಿ ನೀವು ತಗೋಬೋದು. ಇವಾಗ ಹಾರ್ಮಲ್ ಕಟ್ಟಿಂಗ್ ಐತಲ್ವ, ಇವಾಗ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಡಿವೈಡ್ ಮಾಡ್ಕೊಂಬಿಡೋಣ. ಈ ರೀತಿ ಡಿವೈಡ್ ಮಾಡಿಕೊಂಡ್ರೆ ನಮಗೆ ಫ್ರಂಟಲ್ಲಿ ಕಟ್ಟಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ, ನಿಮಗೆ ಕೂಡ ಕ್ಲಿಯರಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು. ಫ್ರಂಟಲ್ಲಿ ನಾನು ಈ ಥರ ಮಾರ್ಕ್ ಹಾಕಿದ್ನಲ್ವ ನಾರ್ಮಲ್ ಬ್ಲೌಸ್ಗೆ, ಅದು ಇವಾಗ ಯಾವ ರೀತಿ ಮಾರ್ಕ್ ಮಾಡಬೇಕು, ಯಾವ ರೀತಿ ಶೇಪ್ ತೆಗಿಬೇಕು ಫ್ರಂಟಲ್ಲಿ, ಬ್ಯಾಕ್ ಸೈಡು ಬೋಟ್ ನೆಕ್ ಬಂದಾಗ, ಫ್ರಂಟಲ್ಲಿ ನಾರ್ಮಲ್ ನೆಕ್ ಬಂದಾಗ ಅಂತ ಅಂದ್ಕೊಂಡ್ರೆ ಇಲ್ಲಿ ತಿಳಿಸ್ಕೊಡ್ತೀನಿ ಕ್ಲಿಯರಾಗಿ ನೋಡ್ತಾ ಹೋಗಿ. 3 ಇಂಚ್ ಶೋಲ್ಡ್ರ್ ತೊಗೊಂಡಿದ್ವಲ್ವ, ಸೇಮೇ 3 ಇಂಚ್ ತೊಗೋಬೇಕಾಗುತ್ತೆ. ಬ್ಯಾಕಲ್ಲಿ ಎಷ್ಟು ಇಂಚ್ ತೊಗೊಂಡಿದ್ವಿ ಅಷ್ಟನ್ನು ತೊಗೋಬೇಕಾಗುತ್ತೆ. ಇಲ್ಲಿ ಕರೆಕ್ಟಾಗಿ ನಮಗೆ 6 ಇಂಚು
ಫ್ರಂಟ್ ನೆಕ್ಕನ್ನು ತಕ್ಕೊತಾ ಇದ್ದೀನಿ. ಲೆಂತ್ ಬಂದು ತುಂಬ ತೆಗೆಯೋವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಚಿಕ್ಕ ಅಳತೆ, 6 ಇಂಚು ಸಾಕಾಗುತ್ತೆ. ಇಲ್ಲಿ ಈ ರೀತಿ ಒಂದು ಡ್ರಾ ಮಾಡ್ಕೊಳ್ಳಿ. ಈ ರೀತಿ ಒಂದು ಡ್ರಾ ಮಾಡ್ಕೊಂಡ್ರಿ ಅಂದರೆ ಸಾಕಾಗುತ್ತೆ. ಫ್ರಂಟಲ್ಲಿ ನೆಕ್ಕು ಜಾಸ್ತಿ ಆಯಿತಾ ಅಂತ ಬೀಳೋರು ಇರ್ತಾರೆ. ಖಂಡಿತವಾಗ್ಲೂ ಜಾಸ್ತಿ ಆಗಿಲ್ಲ, ಕರೆಕ್ಟಾಗಿ ಆಗಿದೆ. ಇಲ್ಲಿ ಈ ರೀತಿ ಒಂದು ಬಾಕ್ಸ್ ರೀತಿ ಹಾಕ್ಕೊಂಡು ನಾವು ಕಟಿಂಗ್ ಮಾಡಿದ್ವಲ್ವ, ಇವಾಗ ತಿರ್ಗಾ ಒಂದು ಬಾಕ್ಸ್ ರೀತಿ ಹಾಕ್ಕೊಳ್ಳಿ. ಅಲ್ಲಿಂದ ಈ ಗೆರೆ ಇದೆ ಅಲ್ವಾ, ಆ ಗೆರೆಯಿಂದ ಬ್ಯಾಕಿಗೆ ಬನ್ನಿ, 1.5 ಇಂಚ್ ಬ್ಯಾಕಿಗೆ ಬಂದು ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ನಾವು ಒಂದು ಶೇಪ್ ತೆಗಿಬೇಕಾಗುತ್ತೆ, ಬಗಲ್ ಶೇಪು. ಈ ರೀತಿ ಒಂದು ಕರೆಕ್ಟಾಗಿ ಭುಜ ಕರೆಕ್ಟಾಗಿ ಅಲ್ಲೇ ಇರಬೇಕು. ಈ ರೀತಿ ಕಂಕಳು ಮಾತ್ರ ಶೇಪ್ ತೆಗಿಬೇಕಾಗುತ್ತೆ. ಮೇಲುಗಡೆ ಹೆಚ್ಚು ಕಮ್ಮಿ ಆಗಬಾರ್ದು. ಫ್ರಂಟು ಬ್ಯಾಕು ಶೋಲ್ಡ್ರ್ ಕಟಿಂಗ್ ಸೇಮೇ ಬರಬೇಕು. ಈ ರೀತಿ ಬಾಕ್ಸ್ ಹಾಕ್ಕೊಂಡು ಮಿಡ್ಲಲ್ಲಿ ಕರೆಕ್ಟಾಗಿ ಒಂದು ಶೇಪ್ ಕೊಟ್ಬಿಡಿ. ಕಂಕಳು ಶೇಪ್ ಏನೇ ಬರುತ್ತೆ ಅಲ್ವಾ, ಅದನ್ನು ಕೊಟ್ಬಿಟ್ಟು ಈ ಎಕ್ಸ್ಟ್ರಾ ಇರುವಂಥ ಬಟ್ಟೆನ, ಎಕ್ಸ್ಟ್ರಾ ಏನು ಬಂತು ನೋಡಿ ಸಿಕ್ತೆ ನಮಗೆ, ಅದು ರಿಮೂವ್ ಮಾಡಿಕೊಂಡ್ರೆ ನಮಗೆ ಫ್ರಂಟಲ್ಲಿ ರಿಂಕಲ್ಸ್ ಬರೋದಿಲ್ಲ. ಫಿನಿಶಿಂಗ್ ಮಾತ್ರ ನೀಟಾಗಿ ಬರುತ್ತೆ. ಬಟ್ ಮೇಲುಗಡೆ ಮಾತ್ರ ನಮಗೆ ಸೇಮ್ ಬರಬೇಕು ಶೋಲ್ಡ್ರು. ನೋಡಿದ್ರಲ್ವಾ ಯಾವ ರೀತಿ ಬಂತು ಅಂತಂದ್ಬಿಟ್ಟು. ಈ ರೀತಿ ಫ್ರಂಟಲ್ಲಿ ಕಟಿಂಗ್ ಮಾಡ್ಕೊಂಬಿಟ್ರೆ ರೆಡಿ ಆಗುತ್ತೆ ಬ್ಲೌಸು. ಬ್ಯಾಕಲ್ಲಿ ಬೋಟ್ ನೆಕ್ಕು, ಫ್ರಂಟಲ್ಲಿ ನಾರ್ಮಲ್ ನೆಕ್ಕು. ಇದು ತುಂಬ ಜನಗಳಿಗೆ ಕನ್ಫ್ಯೂಷನ್ ಇರುತ್ತೆ, ಯಾವ ರೀತಿ ತೆಗಿಬೇಕು, ಕೆಲವೊಬ್ಬರು ಏನು ಮಾಡ್ತಾರೆ ಗೊತ್ತಿರಲ್ಲ ಟಿಪ್ಸ್ಗಳು. ನಾರ್ಮಲ್ ಇಲ್ಲಿ ನಾನು ಕಂಕಳ ಹತ್ರ ಶೇಪ್ ತೆಗೆದ್ನಲ್ವ, ನಾರ್ಮಲ್ ಬ್ಲೌಸ್ಗಳಿಗೆ ತೆಗೆದ್ಬಿಟ್ಟು ಸ್ಟಿಚ್ ಮಾಡ್ತಾರೆ. ಬಟ್ ಅಲ್ಲಿ ಕಂಕಳ ಹತ್ರ ಕುಪ್ಪೆ ಬಂದಂಗೆ ಆಗುತ್ತೆ, ಎಕ್ಸ್ಟ್ರಾ ಬಟ್ಟೆ ಉಳಿದ್ಬಿಡುತ್ತೆ, ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಇಲ್ಲಿ ನಾನು ಉಕ್ಸ್ ಪಟ್ಟಿ ಕ್ರಾಸ್ ಪಟ್ಟಿ ನೋಡ್ಕೊಳ್ತಾ ಇದ್ದೀನಿ. ಅಳತೆ ಟೇಬಲ್ ಬೇಕಾದರೂ ಅಳತೆ ಮಾಡ್ಕೋಬೋದು, ಇಲ್ಲ ನಮಗೆ ಬ್ಲೌಸ್ ಇಟ್ಟುಬಿಟ್ಟಾದ್ರೂ ಅಳತೆ ಮಾಡ್ಕೊಳ್ಳಿ. ಬಟ್ ಬ್ಲೌಸ್ ಇಟ್ಟಾಗ ನೀವು ಎಕ್ಸ್ಟ್ರಾ ಹೊಲಿಗೆ ಅಂಶ ಬಿಡಲೇಬೇಕು. ಈ ರೀತಿ ಬಿಟ್ಟಾಗ ಆವಾಗ ನಮಗೆ ಎಕ್ಸ್ಟ್ರಾ ಅಳತೆ ಬ್ಲೌಸ್ ಇರುವಂಥ ಬ್ಲೌಸ್ ಏನಿರುತ್ತೆ ಅಲ್ವ, ಅದು ಪರ್ಫೆಕ್ಟ್ ಆದ ಒಂದು ಅಳತೆ ಬ್ಲೌಸು ಮತ್ತು ನಾವು ಸ್ಟಿಚ್ ಮಾಡಿರೋಂಥ ಅಳತೆ ಕರೆಕ್ಟಾಗಿ ಬರುತ್ತೆ. ಈ ಶೋಲ್ಡರ್ ಏನಿರುತ್ತೆ ಅಲ್ವ, ಶೋಲ್ಡರ್ಗೆ ಕರೆಕ್ಟಾಗಿ ಟಕ್ಸ್ ಪಾಯಿಂಟ್ಗಳನ್ನು ಹಿಡಿಬೇಕಲ್ವ, ಮಾರ್ಕ್ ಮಾಡ್ಕೊಳ್ಳಿ. ಹೊಲಿಗೆ ಅಂಶ ಎಕ್ಸ್ಟ್ರಾ ಬಿಟ್ಕೊಳ್ಳೇಬೇಕು ನೀವು. ಈ ರೀತಿ ಒಂದು ಸ್ಟ್ರೇಟಾಗಿ ಒಂದು ಶೇಪ್ ಕೊಟ್ಬಿಟ್ಟು ಕಟ್ ಮಾಡ್ಕೊಂಡ್ರೆ ಅಲ್ವಾ, ನೋಡ್ತೀರಲ್ವ ಯಾವ ರೀತಿ ಒಂದು ಕ್ರಾಸ್ ಪಟ್ಟಿನ ಇದರಲ್ಲೇ ತೆಗಿಬೋದು ಅಂತಂದ್ಬಿಟ್ಟು. ಏನಿಲ್ಲ, ಫ್ರಂಟಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ಬಿಟ್ರೆ ಮುಗಿದೇ ಹೋಯಿತು, ಕ್ರಾಸ್ ಪಟ್ಟಿ ನಮಗೆ ಸಿಕ್ಕೇ ಬಿಡುತ್ತೆ ಅಲ್ಲಿ. ಓಕೆ ಸ್ನೇಹಿತರೆ, ಇವಾಗ ಇದನ್ನು ಬ್ಯಾಕ್ ಪಾರ್ಟಲ್ಲಿ ನಾನು ಕಟ್ ಮಾಡ್ಕೊತೀನಿ, ನೆಕ್ ಕಟ್ ಮಾಡ್ಕೊತೀನಿ. ಒಂಚೂರು ಒಳಗಡೆ ಅನ್ನಂಗೆ ಕಟ್ ಮಾಡ್ಕೊಳ್ಳಿ, ಯಾಕಂತಂದರೆ ನಾವು ಸ್ಟಿಚ್ ಮಾಡಿದಾಗ ನಾವು ಮಾರ್ಕ್ ಮಾಡಿರ್ತೀವಲ್ವ, ಕರೆಕ್ಟಾಗಿ ಅಲ್ಲಿಗೆ ಹೋಗುತ್ತೆ ರೆಡಿ ಬಂದು. ಒಂಚೂರು ಒಳಗಡೆ ಕಟ್ ಮಾಡ್ಕೊಂಡ್ರಿ ಅಂದರೆ ನಮಗೆ ತುಂಬ ಡೀಪ್ ಅನ್ನೋದು ಆಗೋದಿಲ್ಲ. ನಾವು ಮತ್ತೆ ಸ್ಟಿಚ್ ಮಾಡಿ ಹೊಲಿಗೆ ಹಾಕ್ಬೇಕಲ್ವ, ಅದಕ್ಕೋಸ್ಕರ. ಯಾಕಂದರೆ ನಮಗೆ ಜಾಸ್ತಿ ಆತ ಏನೋ ಅಂತ ಅನ್ನೋ ಒಂದು ಡೌಟ್ ಏನಾದರೂ ಇತ್ತು ಅಂತಂದರೆ, ಜಾಸ್ತಿ ಆಯಿತು ಅನ್ನೋ ಒಂದು ಡೌಟ್ ಇತ್ತು ಅಂದರೆ ನಿಮಗೆ ಈ ರೀತಿ ಒಳಗಡೆನೇ ಸ್ವಲ್ಪ ಕಟ್ ಮಾಡ್ಕೊಂಬಿಡಿ. ನೋಡಿದ್ರಲ್ವ ಸ್ನೇಹಿತರೆ ಯಾವ ರೀತಿ ಕಟ್ ಮಾಡೋದು ಅಂತಂದ್ಬಿಟ್ಟು. ತುಂಬ ಸಿಂಪಲ್ಲಾಗಿ ತುಂಬ ವಿವರವಾಗಿ ಹೇಳ್ಕೊಟ್ಟಿನಿ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಅರ್ಥ ಆಯಿತು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಏನೆಲ್ಲ ಬೇಕು ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿದರೆ ಮಾತ್ರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ವಿವರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸ್ಲೀವ್ಸ್ ಕೂಡ ನಾನು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಮಾರ್ಕಿಂಗ್ ತೋರಿಸಿರಲಿಲ್ಲ, ಒಂದಿಷ್ಟು ವಿಡಿಯೋಗಳು ತೋರಿಸಿದ್ದೀನಿ ಸ್ಲೀವ್ಸ್ ಕಟ್ಟಿಂಗು, ಹೋಗಿ ನೋಡ್ಕೋಬೋದು. ಇಲ್ಲ ಇನ್ನೂ ವಿಡಿಯೋ ಹಾಕಿ ಅಂತಂದರೆ ನಾನು ಸ್ಲೀವ್ಸ್ ಕಟ್ಟಿಂಗು ವಿಡಿಯೋ ಹಾಕ್ತೀನಿ. ಈ ರೀತಿ ಹಾಕ್ಕೊಳ್ಳಿ. ನೋಡಿದ್ರಲ್ವ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತಂದ್ಬಿಟ್ಟು. ಸ್ನೇಹಿತರೆ, ಇವಾಗ ನಾನು ಏನು ಮೇನ್ ಫ್ಯಾಬ್ರಿಕ್ ಇರುತ್ತೆ ಅಲ್ವ, ಅದನ್ನು ಇವಾಗ ಕಟ್ ಮಾಡಿ ಸ್ಟಿಚ್ ಮಾಡಬೇಕು. ಸ್ಟಿಚಿಂಗ್ ವಿಡಿಯೋ ತೋರಿಸ್ತೀನಿ, ಆದಷ್ಟು ತೋರಿಸ್ಬಿಟ್ಟು ನಿಮಗೆ ಬ್ಯಾಕ್ ಪಾರ್ಟು ಯಾವ ರೀತಿ ಬೋಟ್ ನೆಕ್ ಬಂದಿರುವಂಥ ಒಂದು ಬ್ಲೌಸನ್ನು ಯಾವ ರೀತಿ ಹೊಲಿಯೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಇದು ಮೇನ್ ಫ್ಯಾಬ್ರಿಕ್ ಬಟ್ಟೆ. ಸ್ವಲ್ಪ ಕಲರ್ ಡಿಫ್ರೆನ್ಸ್ ಆಯಿತು, ಅನಿವಾರ್ಯ, ಟೈಮ್ ಇಲ್ಲ ನಮಗೆ, ಯಾಕಂತಂದರೆ ಸಿಟಿ ಬೇರೆ ದೂರ ಇದೆ ಅಲ್ವಾ, ಹಾಗಾಗಿ ಅಡ್ಜಸ್ಟ್ ಮಾಡಿ ಹೊಲಿಲಿ, ಏನಾಗಲ್ಲ ಅಂತ ಹೇಳಿದ್ದಕ್ಕೆ ನಾನು ಇಲ್ಲಿ ಹೊಲಿತಾ ಇರೋದು. ಓಕೆ ಸ್ನೇಹಿತರೆ, ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ. ಆದಷ್ಟು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಿಮ್ಮ ಒಂದು ಸಪೋರ್ಟು ಬೇಕು. ಯಾಕಂದರೆ ನನಗೆ ವಿಡಿಯೋ ಮಾಡಬೇಕು ಅಂತಂದರೆ ನಿಮಗೆ ಕ್ಲೀನಾಗಿ ಅರ್ಥ ಮಾಡಿಸ್ಬೇಕು ಅಂದರೆ ನಿಮ್ಮ ಒಂದು ಕಮೆಂಟ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಯಾವ ರೀತಿ ಕಮೆಂಟ್ ಅದ್ರ ಮೇಲೆ ನಾನು ವಿಡಿಯೋನ ಮಾಡ್ಕೊತ ಹೋಗ್ತೀನಿ.
ನೋಡಿದ್ರಿ ಅಲ್ವಾ, ತುಂಬ ಸಿಂಪಲ್ಲಾಗಿ ಬೋಟ್ ನೆಕ್ ಬ್ಲೌಸು, ಫ್ರಂಟಲ್ಲಿ ನಾರ್ಮಲ್ ನೆಕ್ಕು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಿಮಗೆ ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದಾರ ಎಲ್ಲರಿಗೂ ಮತ್ತೊಂದು ಸರಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.